ನೋಡಿ ಗೊಂಚಲು ಅವರೆಕಾಯಿ ಗೊಂಚಲಾಗಿ ಅವರೆಕಾಯಿ ಸ್ಟಾರ್ಟ್ ಆಗಿದೆ ನಮ್ಮ ಗಾರ್ಡನ್ನಲ್ಲಿ ನೋಡಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಸುಶೀಲ, ಮಧುವನ್ನ ಆರ್ಗಾನಿಕ್ ಟೆರೆಸ್. ಫ್ರೆಂಡ್ಸ್, ನಮ್ಮ ಗಾರ್ಡನ್ನಲ್ಲಿ ತರಕಾರಿ, ಒಳ್ಳೆ ಹೂಗಳು, ಒಳ್ಳೆ ಅವರೆಕಾಯಿ ಮತ್ತು ಒಳ್ಳೆ ಮೆಣಸಿನಕಾಯಿ ಎಲ್ಲ ನಮ್ಮ ಗಾರ್ಡನ್ನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಗಾರ್ಡನ್ನಲ್ಲಿ ಒಳ್ಳೊಳ್ಳೆ ಹೂಗಳು ಬಂದಿದೆ, ತರಕಾರಿ ಬಂದಿದೆ, ಅವರೆಕಾಯಿ ಬಂದಿದೆ ಎಲ್ಲ ನೋಡಿ ಫ್ರೆಂಡ್ಸ್. ಮೆಣಸಿನ ಗಿಡ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಮೆಣಸಿನ ಹೂವು ನೋಡಿದರೆ ಗೊಂಚಲು ನೋಡಿ ಹಿಂಗೆ ಬಂದಿದೆ. ನಾನು 2 ದಿನ ಊರಲ್ಲಿ ಇರಲಿಲ್ಲ, ಬಂದು ನೋಡಿದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಗಿಡಗಳೆಲ್ಲ ನೋಡಿದರೆ ನೋಡಿ ಮೆಣಸಿನ ಗಿಡ ಎಷ್ಟು ಚೆನ್ನಾಗಿ. ನಾನು ಆ ಲಿಕ್ವಿಡ್ ಹೊಡೆದ್ನಲ್ವ ನೋಡಿ ಹೆಂಗೆ ಚಿಗುರಿದೆ ನೋಡಿದ್ರೆ 15 ಡೇಸ್ಗೆ ಒಂದು ಸರಿ ಆ ಲಿಕ್ವಿಡ್ನ ಹೊಡಿತಾ ಇದ್ದರೆ ಹಿಂಗು, ಮಜ್ಜಿಗೆ, ಸ್ವಲ್ಪ ಡೆಟಾಲು 3 ಸೇರಿಸ್ಕೊಂಡು, ಮತ್ತು ಇದು ತೋರಿಸಿದ್ನಲ್ಲ ಫ್ರೆಂಡ್ಸ್ ನಾನು ಪಪ್ಪಾಯ ಬೀಜಗಳು ನೋಡಿದ್ರೆ ಮೆಣಸಿನ್ಕಾಯಿ ಎಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ಗೊಂಚಲಾಗಿ ಮೆಣಸಿನ್ಕಾಯಿ ಬಂದಿದೆ ನೋಡಿ. ಧರ್ಮಸ್ಥಳದಲ್ಲಿ ಒಳ್ಳೆ ಕೋಲ್ಡ್ ಇತ್ತು ಫ್ರೆಂಡ್ಸ್. 3ನೇ ಕಾರ್ತಿಕ ಸೋಮವಾರಕ್ಕೆ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಹೋಗಿದ್ವಿ. ಬೆಳಿಗ್ಗೆ 5 ಗಂಟೆಯಲ್ಲಿ ಬಂದೆ ನಾನು. ಇದು ನೋಡೋಣ ಮೇಲ್ಗಡೆ ಹೇಗಿದೆಯೋ ನಮ್ಮ ಗಿಡಗಳು ಅಂತ ಬಂದೆ. ಎಲ್ಲ ಕಾಯಿಗಳೆಲ್ಲ ತುಂಬ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಬದನೆಕಾಯಿ ನೋಡಿದರೆ ನೋಡಿ ಫ್ರೆಂಡ್ಸ್, ನೋಡಿ ಇದು ನೋಡಿ. ಒಂದೇ ಗಿಡದಲ್ಲಿ 2 ವೆರೈಟಿ, ಒಂದು ಡಾರ್ಕ್ ಗ್ರೀನು, ಒಂದು ವೈಟ್ ಬಂದಿದೆ ನೋಡಿ ಫ್ರೆಂಡ್ಸ್. ಟೊಮೆಟೊ ಫ್ರೆಂಡ್ಸ್ ನೋಡಿ, ಯಾವತ್ತು ನಾನು ಕಟ್ ಮಾಡಿನ ಮತ್ತು ಇಷ್ಟು ಚಿಗುರು ಬಂದುಬಿಟ್ಟಿದೆ ನೋಡಿ. ಯಾವುದು ಒಣಗನೆ ಸೊಪ್ಪು ನೋಡಿ ಎಷ್ಟು ಬಂದಿದೆ ನೋಡಿ. ಇವಾಗ ನಾನು ಇದೆಲ್ಲ ಕಟ್ ಮಾಡಿ ಒಂದಿನ ಪಲ್ಯ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು 2ನೇ ಕಟಾವು ನೋಡಿದ್ರೆ ಎಷ್ಟು ಗ್ರೀನಾಗಿದೆ ನೋಡಿ, ಎಷ್ಟು ಹೆಲ್ದಿಯಾಗಿ ಗ್ರೀನಾಗಿ ಇದೆ ನೋಡಿ. ನಾನು ಹಾಕೋದು ಓನ್ಲಿ ಆರ್ಗಾನಿಕ್ ಗೊಬ್ಬರ, ಅದರಿಂದ ಮಾತ್ರ ಕಿಚನ್ ವೇಸ್ಟ್, ಕೊಟ್ಟಿಗೆ ಗೊಬ್ಬರ, ಅದರಿಂದ ಮಾತ್ರ ಈ ಥರ ಗಿಡಗಳು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಹಬ್ಬಕ್ಕೆಲ್ಲ ನಾನು ಹಾರ್ವೆಸ್ಟ್ ಮಾಡಿದ್ನ, ಮತ್ತು ನೋಡಿ ಎಷ್ಟು ಬಂದಿದೆ. ರುದ್ರಾಕ್ಷಿ ಎಷ್ಟು ಬಂದಿದೆ. ಮತ್ತು ಇದು ನೋಡಿ ಚೆಂಡು ಹೂವು. ಇಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಆ ಮನೆ ಮುಗಿಯೋವರೆಗೂ ನಮ್ಗೆ ಸೌಂಡ್ ತಪ್ಪಿದ್ದಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ಕಟ್ತಾ ಇದ್ದಾರೆ ಮನೆ. ಒಂದು ಈ ಕಡೆ ಸೈಡ್ ಒಂದಾಯಿತು, ಮತ್ತು ಈ ಕಡೆ ಮೋಲ್ಡಿಗೆ ರೆಡಿ ಮಾಡಿದ್ದಾರೆ. ಇನ್ನು ಕೆಬ್ಬನ್ನ ಕಟ್ಟಬೇಕು. ಎಲ್ಲ ಬಂದಿದೆ. ಇದು ನಾಳೆ ನಾಡಿದ್ದು ಮೋಲ್ಡ್ ಇದೆ ಫ್ರೆಂಡ್ಸ್. ಈ ಕಡೆ ಒಂದಾಯಿತು, ಈ ಕಡೆ ಒಂದು ಹೊಸ ಮನೆ ಆಯಿತು ನಮಗೆ. ಹಂಗಾಗಿ ಈ ಮನೆ ಮುಗಿಯೋವರೆಗೂ ನಮಗೆ ಸೌಂಡು ಇದ್ದೇ ಇರುತ್ತೆ. ಮನೆ ಆಯ್ತಲ್ಲ, ಅದಕ್ಕೆ ಸಂತೋಷ ನಮಗೆ. ಮನೆಗಳು ಹೊಸ ಲೇಔಟ್ ಫ್ರೆಂಡ್ಸ್, ಇದು ಹೊಸ ಲೇಔಟು. ಇಲ್ಲಿ 3 ಮನೆಗಳು ಒಟ್ಟಿಗೆ ಆಯಿತು ನೋಡಿ. ಇದು ಪ್ಲಾಸ್ಟಿಂಗ್ ನಡೀತಾ ಇದೆ. ಮತ್ತು ಈ ಕಡೆ ಒಂದು ಒಟ್ಟು ನಾವು ನಮ್ಮ ಮನೆ ಆದಮೇಲೆ 5 ಮನೆ ಆಯಿತು ನೋಡಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಪಕ್ಕದಲ್ಲಿ 5 ಮನೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಜಾಜಿ ನೋಡಿ, ಜಾಜಿ ಹೂವು ನೋಡಿ. ಗಾರ್ಡನ್ನೆಲ್ಲ ಸ್ವಲ್ಪ ಗಲೀಜಾಗಿದೆ. ನಾನು 3 ದಿನ ಇರಲಿಲ್ಲಲ್ವ, ಎಲ್ಲ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್ ಇವತ್ತು. ನೋಡಿ ಆಲ್ಮಂಡ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಕಲರ್ ನೋಡಿ, ಇದು ನಾನು ಕಟಿಂಗ್ಸಿಂದನೇ ಹಾಕಿದ್ದು. ಕಾಸ್ಮಾಸ್ ಗಿಡ ಸ್ವಲ್ಪ ಹಾಕ್ತಾರೆ ನಮ್ಮ ಮನೆಯವರು ನೀರು, ಆದರೂ ಒಂದೊಂದು ಮಿಸ್ ಮಾಡ್ತಾರೆ. ಎಲ್ಲ ಹೂಗಳು ಅರಳಿ ನಿಂತಿದೆ. ವೈಟ್ ಶಂಖಪುಷ್ಪ
ಇನ್ನು ಚಳಿಗೆ ಒಂದು ಸ್ವಲ್ಪ ಗಿಡಗಳು ಹಣ್ಣಾಗುತ್ತೆ ಫ್ರೆಂಡ್ಸ್. ಈಗ ಡಿಸೆಂಬರ್ ನವಂಬರಲ್ಲಿ ಅಷ್ಟೊಂದು ಫ್ರೆಶ್ನೆಸ್ ಕಡಿಮೆ ಆಗುತ್ತೆ. ನೋಡಿದ್ರೆ ಕನ್ನ ರೆಡ್ಡು ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಇದು ಡಬ್ಬಲ್ ಪೆಟಲ್ ಶಂಖಪುಷ್ಪ, ಡಬ್ಬಲ್ ಪೆಟಲ್. ಮಳೆ ಕಡಿಮೆ ಆಯಿತು. ಹಿತ್ತಲವರೆ ಬಳ್ಳಿಗಳೆಲ್ಲ ಹಬ್ಬುತ್ತಾ ಇದೆ. ರೆಡ್ 2 ಬಂದಿದೆ ನೋಡಿ. ಫ್ರೆಂಡ್ಸ್ ನೋಡಿ, ಇದೆಲ್ಲ ದಪ್ಪ ಆಗ್ತಾಯಿದೆ ಹಣ್ಣು. ಸಪೋಟ ಇದೆಲ್ಲ ಒಂದೇ ಸಾರಿ ಬಂದುಬಿಡುತ್ತೆ ಫ್ರೆಂಡ್ಸ್. ಎಲ್ಲ ಹಣ್ಣುಗಳು ನೋಡಿ ಒಂದೇ ಸಾರಿ ಬಂದುಬಿಡುತ್ತೆ. ಮತ್ತು ಹೂವು ರೆಡಿಯಾಗಿದೆ ನೋಡಿ. ಹೂವುಗಳು ಈ ಹಣ್ಣು ಮುಗಿಯೋಷ್ಟೊತ್ತಿಗೆ ಮತ್ತೆ ಹಿಂದುಗಡೆ ಹಣ್ಣು ಕಾಯಿ ಮತ್ತೆ ಬರುತ್ತೆ. ಹೊರಡಿತ್ತು ಫ್ರೆಂಡ್ಸ್ ಧರ್ಮಸ್ಥಳ. ಫ್ರೆಂಡ್ಸ್ ನೋಡಿದೆ ಸನ್ಫ್ಲವರ್ ಎಲ್ಲ ಸೀಡಾಗಿದೆ ನೋಡಿ. ನೋಡಿದ್ರೆ ಎಲ್ಲ ಸೀಡ್ಸ್ ಆಗಿದೆ. ಪಕ್ಷಿಗಳು ತಿನ್ನುತ್ತಾ ನೋಡೋಣ ಫ್ರೆಂಡ್ಸ್. ಜೋಳ ಏನೇ ಎಲ್ಲ ಖಾಲಿ ಮಾಡಿದೆ, ಇದು ತಿನ್ನುತ್ತಾ ನೋಡೋಣ. ಇನ್ನೂ ಏನು ತಿಂದಿಲ್ಲ, ತಿನ್ನುತ್ತಾ ನೋಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ಒತ್ತಾಗಿ ಬಂದಿದೆ ನೋಡಿ ಕಾಳು. ನೋಡಿ ಎಷ್ಟು ಒತ್ತಾಗಿ ಬಂದಿದೆ. ಮಾವಿನ ಗಿಡ ನೋಡಿ ಸಿಗುತ್ತೆ. ಇದನ್ನೆಲ್ಲ ಫುಲ್ ಖಾಲಿ ಆಯಿತು ನೋಡಿ. ಜೋಳ ಒಂದು ಇಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ಖಾಲಿ ಮಾಡಿದೆ. ನೋಡಿದ್ರೆ ಇದರಲ್ಲಿ ಒಂದು ಅರ್ಧ ಇತ್ತು, ಅದನ್ನು ಖಾಲಿ ಆಗ್ತಾಯಿದೆ. ಎಲ್ಲ ತೆನೆಗಳು ಖಾಲಿ ನೋಡಿ ಫ್ರೆಂಡ್ಸ್. ರೆಡ್, ನೀರ್ಬಾಳೆ, ಕನ್ನ, ಎಲ್ಲೋ, ಗಂಜಿ. ಶಂಖಪುಷ್ಪ ಸೀಡ್ಸ್ ನೋಡಿ, ಸೀಡ್ಸ್ ಬಂದಿದೆ ನೋಡಿ. ಬಸಳೆ ಬೀಜ ನೋಡಿ, ಸೀಡ್ಸ್ ಎಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ಬಸಳೆ ಸೀಡ್ಸ್, ಬಸಳೆ ಸೊಪ್ಪಿನ ಸೀಡ್ಸ್. ಸೇವಂತಿಗೆ ಬಂದಿದೆ, ಇದೆ ನೋಡಿ. ಕಣಿಕೆ ಹಣ್ಣು, ಕಣಿಕೆ ಇದು ಬಾಯಿ ಹುಣ್ಣಿಗೆ ಅಂತ ಒಳ್ಳೆ ಮೆಡಿಷನ್. ಮಲ್ಬೇರಿ ಎಲ್ಲ ಖಾಲಿಯಾಗಿದೆ, ತುಂಬ ಇತ್ತು. ಪಕ್ಷಿಗಳು ತಿನ್ನುವ ಅಥವಾ ನೋಡಿ ಬಂದಿದೆ ಫ್ರೆಂಡ್ಸ್. ಇದೇ ಗೊತ್ತಾ, ಹಣ್ಣು ಮುಗೀತಿದ್ದಂಗೆ ಈ ಎಲೆ ಎಲ್ಲ ಹಿಂಗೆ ತೆಗೆದುಬಿಡ್ಬೇಕು. ಎಲೆ ಎಲ್ಲ ತೆಗೆದುಬಿಟ್ರೆ ಮತ್ತೆ ಕಾಯಿ ಹೂವು ಸ್ಟಾರ್ಟ್ ಆಗುತ್ತೆ. ಹಣ್ಣು ಮುಗೀತಿದ್ದಂಗೆ ಇದೆಲ್ಲ ಎಲೆ ಈ ಥರ ತೆಗೆದುಬಿಡ್ಬೇಕು ಫ್ರೆಂಡ್ಸ್. ತೆಗೆದ್ರೆ ಮತ್ತೆ ಹಿಂದನೇ ಚಿಗುರು ಸ್ಟಾರ್ಟಾಗಿ ಮತ್ತು ಹೂವು ಕಾಯಿ ಸ್ಟಾರ್ಟ್ ಆಗಿಬಿಡುತ್ತೆ. ಹ್ಯಾಂಗಿಂಗ್ ಪಾಟ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ.
ಆಗಲ್ಲ ಇದಕ್ಕೆ ಸೇರಿಕೊಂಡಿದೆ ನೋಡಿ ಫ್ರೆಂಡ್ಸ್. ಆಗಲ್ಲ ಬಳ್ಳಿ ಇದಕ್ಕೆ ಸೇರಿಕೊಂಡಿದೆ ನೋಡಿ. ನೋಡಿ ಹಾಗಲಕಾಯಿ ಬಂದಿದೆ ಫ್ರೆಂಡ್ಸ್. ಅವರೆಕಾಯಿ ಸ್ಟಾರ್ಟ್ ಆಗಿದೆ ನಮ್ಮ ಗಾರ್ಡನ್ನಲ್ಲಿ. ನೋಡಿದ್ರ ಗೊಂಚಲು ಗೊಂಚಲು ಅವರೆಕಾಯಿ ಬಂದಿದೆ ನೋಡಿ. ಫ್ರೆಂಡ್ಸ್ ಇದನ್ನೆಲ್ಲ ನಾನು ಗಿಡ ಕಲೆಕ್ಟ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಸಪ್ರೇಟ್ ಇನ್ನೂ ಆಗಿಲ್ಲ. ಏನಕ್ಕಂದರೆ ನಮ್ಮದು ರಿಟೈರ್ಡ್ ಆಗಿ 5 ಇಯರ್ಸ್. ನಮ್ಮ ಯಜಮಾನ್ರು ಗೌರ್ಮೆಂಟ್ ಜಾಬಲ್ಲಿದ್ದರು, ಅವ್ರದ್ದು ರಿಟೈರ್ಡ್ ಆಗಿ 5 ಇಯರ್ಸಲ್ಲಿ 3 ಇಯರ್ಸ್ ನಾವು ಮನೆ ಕಟ್ಟೋದ್ರಲ್ಲೇ ಮುಗಿಸ್ಬಿಟ್ವಿ. 2 ಮನೆ ಕಟ್ಟಿದ್ದೀವಿ ನಾವು 3-4 ಇಯರ್ಸಿಗೆ. 2 ಮನೆ ಕಟ್ಟಿದರೆ ಒಂದು ಮನೆ ಬಾಡಿಗೆಗಂತ ಮಾಡಿದ್ವಿ. ಆ ಬಾಡಿಗೆ ನಮಗೆ ಸ್ವಲ್ಪ ರಿಸ್ಕ್ ಅನ್ನಿಸ್ತು, ಬಾಡಿಗೆಗಳೆಲ್ಲ ರಿಸ್ಕ್ ಅನ್ನಿಸ್ತು. ಅದಕ್ಕೆ ನಾವು ಫಸ್ಟ್ ಮನೆ ಕಟ್ಟಿದ್ದು ಸೇಲ್ ಮಾಡಿಬಿಟ್ವಿ. ಸೇಲ್ ಮಾಡಿ ಮತ್ತೆ 2ನೇ ಮನೆ ಸ್ಟಾರ್ಟ್ ಮಾಡಿದ್ವಿ. ಇದೇ ಮನೆಯೇ. ಇದು 1.5 ಇಯರ್ಸ್ ಆಯಿತು ನಾವು ಈ ಮನೆ ಒಳಗೆ ಬಂದು. ನಾನು ಏನು ಮಾಡಿದೆ, ಎಲ್ಲ ಗಿಡಗಳು ಸುಮ್ಮನೆ ಕಲೆಕ್ಟ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್, ಯಾವುದು ಸಟ್ರೇಟ್ ಮಾಡಿಲ್ಲ. ಇನ್ನು ಮೇಲೆ ಎಲ್ಲ ಸ್ಟ್ಯಾಂಡ್ಗಳು ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆ ಎಲ್ಲ ಮಾಡಬೇಕು ಫ್ರೆಂಡ್ಸ್. ಏನು ಸಟ್ರೇಟ್ ಆಗಿಲ್ಲ, ಗಿಡ ಕಲೆಕ್ಷನ್ ಇದೆ ಅಷ್ಟೇ, ಯಾವುದೇ ನೀಟ್ ಇಲ್ಲ ನಮ್ಮ ಗಾರ್ಡನ್. ಇನ್ಮೇಲೆ ಎಲ್ಲ ಅದ್ರ ಕಡೆ ಗಮನ ಕೊಟ್ಟು ಎಲ್ಲ ನೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಹಣ್ಣಾಗಿರೋ ಎಲೆ ಎಲ್ಲ ತೆಗೆದುಬಿಡ್ಬೇಕು. ತೆಗೆದಾಗ ಮತ್ತೆ ಗಿಡಕ್ಕೆ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ನೋಡಿದ್ರೆ ಮೆಣಸಿನ ಗಿಡ ಎಷ್ಟು ಹೆಲ್ದಿಯಾಗಿ ಬಂದಿದೆ ನೋಡಿರಿ. ನಾನು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಓನ್ಲಿ ಕೊಟ್ಟಿಗೆ ಗೊಬ್ಬರ, ಕಿಚನ್ ವೇಸ್ಟ್ ಫ್ರೆಂಡ್ಸ್. ಬಿಂದಿಗೆ ಹೂವಿನ ಸೀಡ್ಸ್ ನೋಡಿ ಎಷ್ಟು ಬಂದಿದೆ. ಇದೆಲ್ಲ ನಾನು ಈಗ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಎಲ್ಲ ಸೀಡ್ಸುಗಳು. ಆಮೇಲೆ ನಮಗೆ ಮಳೆಗಾಲ ಸ್ಟಾರ್ಟ್ ಆದಾಗ ಎಲ್ಲ ಬೀಜಗಳನ್ನು ಹಾಕ್ಕೊಂಡು ನಮ್ಮದೇ ಆದ ಸೀಡ್ಸಿಂದ ನಾವು ಗಿಡಗಳು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಒಂದು 60% ನನ್ನ ಸೀಡ್ಸಿಂದನೇ ಎಲ್ಲ ಹೂವಿನ ಸಸಿಗಳು ನಾನು ರೆಡಿ ಮಾಡ್ಕೊತೀನಿ ನೋಡಿ. ಎಲ್ಲ ಧರ್ಮಸ್ಥಳದ ಕಡೆ ಒಂದು ಸ್ವಲ್ಪ ಕೋಲ್ಡ್ ಇತ್ತು ನೋಡಿ ಫ್ರೆಂಡ್ಸ್. ಇದನ್ನು ಒಳ್ಳೆ ಸೀಡ್ಸ್ ಬಂದಿದೆ ನೋಡಿದ್ರೆ. ಇದನ್ನೆಲ್ಲ ತೆಗೆದು ನಾವು ಶೇಖರಣೆ ಮಾಡ್ಕೋಬೇಕು ನೋಡಿ. ಎಷ್ಟು ಸೀಡ್ಸ್ ಇದೆ ನೋಡಿ ಎಲ್ಲ. ನೋಡಿ ಹಿಂಗೆ ಸಿಡಿಯುತ್ತೆ ನೋಡಿ. ನೋಡಿದರೆ ಈ ಸೀಡ್ಸ್ ಎಲ್ಲ ನಾನು ಈಗ ನವಂಬರ್ ಡಿಸೆಂಬರಲ್ಲಿ ಎಲ್ಲ ಸೀಡ್ಸುಗಳು ನಾವು ಶೇಖರಣೆ ಮಾಡಿಟ್ಕೋಬೇಕು ಫ್ರೆಂಡ್ಸ್. ಈಗ ಎಲ್ಲ ಬೀಜಗಳು ನಮಗೆ ಸಿಗುತ್ತೆ. ಕರ್ಣಕುಂಡಲ, ಚೆಂಡು ಹೂವು, ಕಾಸ್ಮಾಸ್ ಇವೆಲ್ಲ ಈಗ ತುಂಬ ಬೀಜಗಳು ನಮಗೆ ಸಿಗುತ್ತೆ. ಮಾರ್ನಿಂಗ್ ಗ್ಲೋರಿ, ಇದು ಬಸವನ ಪಾದ ಮತ್ತು ಗೊರಟೆ, ಇದೂ ಅಷ್ಟೇ ಪಟ್ ಪಟ್ ಅಂತ ಸಿಡಿತಾ ಇರುತ್ತೆ ನೀರು ಬಿದ್ದಾಗ. ಇದೂ ಸೀಡ್ಸು ಬೇಜಾನ್ ಬರುತ್ತೆ ಫ್ರೆಂಡ್ಸ್. ಅವರೆಕಾಯಿ ತುಂಬ ಬಂದಿದೆ ನೋಡಿ, ಹೂವು ಸ್ಟಾರ್ಟ್ ಆಗಿದೆ. ಗೊಂಚಲಾಗಿ ಅವರೆಕಾಯಿ ಬಂದಿದೆ ನೋಡಿ ಫ್ರೆಂಡ್ಸ್. ಮೂಸಂಬಿ ಒಂದು ಸ್ಟಾರ್ಟ್ ಆಗಿದೆ ನೋಡಿ. ಮೂಸಂಬಿ ಒಂದೇ ಒಂದು ಸ್ಟಾರ್ಟ್ ಆಗಿದೆ. ಇದರಲ್ಲಿ ಚಿಕ್ಕದು ನಾನು ನರ್ಸರಿಯಿಂದ ತಂದಾಗಲೇ ಇದರಲ್ಲಿ ಚಿಕ್ಕ ಕಾಯಿತ್ತು ನೋಡಿ, ಅದನ್ನು ದೊಡ್ಡದಾಗ್ತಾ ಇದೆ. ಮೂಸಂಬಿ ಗೊಂಚಲಾಗಿ ಅವರೆಕಾಯಿ ಸ್ಟಾರ್ಟ್ ಆಗಿದೆ ನಮ್ಮ ಗಾರ್ಡನ್ನಲ್ಲಿ.